ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದಲ್ಲಿ ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದು ಜನವರಿ 20ಕ್ಕೆ 1 ವರ್ಷ ಪೂರ್ಣಗೊಳ್ತಾ ಇದೆ. ಅಟ್ ಎ ಸೇಮ್ ಟೈಮ್ ಇಡೀ ವಿಶ್ವದಲ್ಲಿ ಹುಚ್ಚಾಟ ಆರಂಭಗೊಂಡು ಕೂಡ 1 ವರ್ಷ ಪೂರ್ಣಗೊಳ್ತಾ ಇದೆ. ಯಾಕೆ ಕೇಳಿದ್ರೆ, ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಇಡೀ ವಿಶ್ವದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ಅಸ್ಥಿರತೆ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಗ್ಲೋಬಲ್ ಲೆವೆಲ್ನಲ್ಲಿ ಒಂದು ಸರ್ವೆಯನ್ನು ನಡೆಸಲಾಗಿತ್ತು. ಟ್ರಂಪ್ ಅವರ ಅಧಿಕಾರಾವಧಿ ಹೇಗಾಯಿತು, ಟ್ರಂಪ್ ಅವರು ಅಮೆರಿಕದಲ್ಲಿ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಅಧಿಕಾರಕ್ಕೆ ಬಂದ್ರಲ್ಲ, ನಿಜವಾಗ್ಲೂ ಅಮೆರಿಕಾ ಗ್ರೇಟ್ ಅಗೈನ್ ಆಗಿದೆಯಾ, ಟ್ರಂಪ್ ಅವರ ಅಧಿಕಾರಾವಧಿ ಹೇಗಿತ್ತು, ಈ ಬಗ್ಗೆ ಒಂದು ಗ್ಲೋಬಲ್ ಲೆವೆಲ್ನ ಸರ್ವೆಯನ್ನು ಮಾಡಲಾಗಿದೆ. ಆ ಸರ್ವೆಯ ರಿಪೋರ್ಟ್ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ಟ್ರಂಪ್ ಅಮೆರಿಕದ ಕಿಮ್ಮತ್ತನ್ನೇ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಆ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ಅಮೆರಿಕದ ಪಕ್ಕದಲ್ಲೇ ಇರುವಂತಹ ಕೆನಡಾ ಇದೆಯಲ್ಲ, ಇದು ಅಮೆರಿಕಾಗೆ ಸಾರ್ವಕಾಲಿಕ ಮಿತ್ರ ದೇಶ. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಕೆನಡಾ ಚೀನಾ ಕಡೆಗೆ ಮುಖ ಮಾಡಿದೆ. ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅಮೆರಿಕದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದೆಲ್ಲದರ ನಡುವೆ ಟ್ರಂಪ್ ಈಗ ಯುರೋಪ್ನ ಮೇಲೆ ದೊಡ್ಡ ಗದಾಪ್ರಹಾರ ಮಾಡಿದ್ದಾರೆ. ಅಮೆರಿಕದ ಆಪ್ತ ದೇಶಗಳಿಗೆ ಈಗ ಟ್ಯಾರಿಫ್ ಬರೆಯನ್ನು ಎಳೆದಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಸಂಸದರು ಬರೆದಂತಹ ಒಂದು ಲೆಟರ್ ಇದೆಯಲ್ಲ, ಇದರಿಂದಾಗಿ ಹೊಸ ಪ್ರಶ್ನೆ ಒಂದು ಉದ್ಭವಿಸಿದೆ. ಭಾರತ ಸೈಲೆಂಟ್ ಆಗಿ ಅಮೆರಿಕದ ಟ್ಯಾರಿಫ್ಗೆ ರಿಟಾಲಿಯೇಟ್ ಮಾಡಿದೆಯಾ, ಅಂದ್ರೆ ಪ್ರತಿದಾಳಿ ಮಾಡಿದೆಯಾ, ಈ ಪ್ರಶ್ನೆ ಉದ್ಭವಿಸಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇದು ಮಿತ್ರರೇ, ದಿ ಗಾರ್ಡಿಯನ್ನಲ್ಲಿ ಪಬ್ಲಿಷ್ ಆದಂತಹ ಒಂದು ವರದಿ. ಅದರಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಟ್ರಂಪ್ ಈಸ್ ಮೇಕಿಂಗ್ ಚೀನಾ ನಾಟ್ ಅಮೆರಿಕಾ ಗ್ರೇಟ್ ಅಗೈನ್, ಗ್ಲೋಬಲ್ ಸರ್ವೆ. ಟ್ರಂಪ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷ ಆಗ್ತಾ ಇದೆಯಲ್ಲ, ಈ ಹಿನ್ನೆಲೆಯಲ್ಲಿ ಒಂದು ಸರ್ವೆಯನ್ನು ಕೈಗೊಳ್ಳಲಾಗಿತ್ತು. ಇದು ಗ್ಲೋಬಲ್ ಲೆವೆಲ್ನ ಸರ್ವೆ. ಅನೇಕ ದೇಶಗಳಲ್ಲಿ ಜನರನ್ನ ಮಾತನಾಡಿಸಿ ಈ ಸರ್ವೆಯನ್ನು ನಡೆಸಲಾಗಿದೆ. ಆ ಸರ್ವೆಯ ಪ್ರಮುಖ ಪ್ರಶ್ನೆ ಏನು ಕೇಳಿದ್ರೆ, ಟ್ರಂಪ್ ಅವರು ಅಮೆರಿಕವನ್ನ ಗ್ರೇಟ್ ಮಾಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ, ನಿಜವಾಗ್ಲೂ ಅಮೆರಿಕ ಗ್ರೇಟ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಎಲ್ಲರ ಅಭಿಪ್ರಾಯ ಏನು ಗೊತ್ತಾ? ಟ್ರಂಪ್ ಅಮೆರಿಕವನ್ನ ಗ್ರೇಟ್ ಮಾಡಲಿಲ್ಲ, ಬದಲಾಗಿ ಚೈನಾವನ್ನ ಗ್ರೇಟ್ ಮಾಡಿದ್ದಾರೆ. ಚೈನಾದ ಡಾಮಿನೆನ್ಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಶಕ ಚೈನಾ ಆಳತ್ತೆ. ಅಮೆರಿಕದ ಪ್ರಾಬಲ್ಯ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಟ್ರಂಪ್ ಅವರ ಪಾಲಿಸಿ ಕಾರಣ ಅಂತ ಜನ ಅಭಿಪ್ರಾಯಪಟ್ಟಿದ್ದಾರೆ. ಮಿತ್ರರೇ, ಜನರ ಅಭಿಪ್ರಾಯ ಏನು ಸುಳ್ಳಲ್ಲ, ಅಥವಾ ಈ ಸರ್ವೆಯಲ್ಲಿ ಬಂದಂತಹ ಅಂಕಿಅಂಶಗಳಿದೆಯಲ್ಲ, ಇದು ಯಾವುದೂ ಕೂಡ ರಿಯಾಲಿಟಿಗೆ ದೂರವಾಗಿಲ್ಲ. ನೀವು ಕಳೆದ 1 ವರ್ಷದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಅಮೆರಿಕಾಗೆ ಟ್ರಂಪ್ ಯಾವ ರೀತಿಯಾಗಿ ಹಾನಿ ಮಾಡಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಅವರು ಭಾರತವನ್ನು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಭಾರತ ಒಂದು ಸ್ವಿಂಗ್ ಸ್ಟೇಟ್. ಅಂದರೆ ಭಾರತ ಯಾವತ್ತೂ ಕೂಡ ಒಂದು ಅಲಯನ್ಸ್ಗೆ ಸ್ಟಿಕ್ ಆನ್ ಆಗಿಲ್ಲ. ಆಯಾ ಸಂದರ್ಭಾನುಸಾರವಾಗಿ ದೇಶದ ಹಿತದೃಷ್ಟಿಯಿಂದ ಭಾರತ ಕ್ರಮ ಕೈಗೊಂಡಿದೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಭಾರತ ರಷ್ಯಾ ಜೊತೆಗೂ ಕೂಡ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಜೊತೆಗೂ ಕೂಡ ಈ ಹಿಂದೆ ಸಂಬಂಧವನ್ನು ತುಂಬ ಚೆನ್ನಾಗಿ ಇಟ್ಟುಕೊಂಡಿತ್ತು. ನಾವು ಯಾವುದೋ ಒಂದಕ್ಕೆ ಮಾತ್ರ ಫಿಕ್ಸ್ ಆಗಿರೋದಿಲ್ಲ. ಹೀಗಾಗಿ ಭಾರತವನ್ನು ಬಹುತೇಕವಾಗಿ ಸ್ವಿಂಗ್ ಸ್ಟೇಟ್ ಅಂತ ಕರೆಯಲಾಗುತ್ತೆ. ಹೀಗಾಗಿ ಅಮೆರಿಕ ಇಷ್ಟು ವರ್ಷಗಳ ಕಾಲ ಭಾರತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು, ನನ್ನ ಗುಂಪಿನಲ್ಲೇ ಭಾರತ ಇರಬೇಕು, ರಷ್ಯಾದ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂತ ಅಮೆರಿಕದ ಅನೇಕ ಅಧ್ಯಕ್ಷರು ಪ್ರಯತ್ನ ಪಟ್ಟಿದ್ದಾರೆ. ಒಂದು ಹಂತದಲ್ಲಿ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಬಹಳ ಸ್ಟೇಬಲ್ ಆಗ್ತಾ ಇದೆ. ಭವಿಷ್ಯದಲ್ಲಿ ಇದು ಇನ್ನೂ ಗಟ್ಟಿಯಾಗುತ್ತೆ ಎನ್ನುವಂಥ ಹಂತದಲ್ಲಿ ಟ್ರಂಪ್ ಅವರು ಬಂದು ಕಂಪ್ಲೀಟ್ ಆಗಿ ಹಾಳು ಮಾಡ್ತಾರೆ. ಮೊದಲಿಗೆ 25% ಟ್ಯಾರಿಫ್ ಹಾಕ್ತಾರೆ, ಅನಂತರ 25% ಹೆಚ್ಚುವರಿ ಟ್ಯಾರಿಫ್ ಅನ್ನು ಹಾಕ್ತಾರೆ. ಭಾರತ ಇವತ್ತು ಅತಿ ಹೆಚ್ಚು ಟ್ಯಾರಿಫ್ ಅನ್ನು ಪೇ ಮಾಡ್ತಾ ಇರುವಂತಹ ದೇಶದ ಪಟ್ಟಿಗೆ ಸೇರಿಕೊಂಡಿದೆ. ನಿಮಗೆ ನೆನಪಿರಲಿ, ಟ್ರಂಪ್ ಈ ನಿರ್ಧಾರವನ್ನು ಕೈಗೊಂಡ್ರಲ್ಲ, ಇದರ ಹಿಂದೆ ಯಾವುದೇ ಅಧ್ಯಯನ ಇಲ್ಲ, ಯಾವುದೇ ಲಾಜಿಕ್ ಕೂಡ ಇಲ್ಲ. ಇಂತಹ ದೊಡ್ಡ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಕ್ಸ್ಪರ್ಟ್ಗಳ ಸಲಹೆಯನ್ನ ನಾಯಕರು ತೆಗೆದುಕೊಳ್ತಾರೆ. ಏಕಾಏಕಿಯಾಗಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡೋದಿಲ್ಲ. ಆದರೆ ಟ್ರಂಪ್ ಮಾಡಿದ್ದೇನು? ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಭಾರತದ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ಗಳನ್ನು ಬರೆದ್ರು, ಭಾರತದ ಎಕಾನಮಿಯನ್ನು ಡೆಡ್ ಅಂತ ಕರೆದ್ರು, ರಷ್ಯಾದ ಜೊತೆಗೆ ಸೇರ್ಕೊಂಡು ಅವರು ಸಾಯಿಲಿ ಅಂತ ಬೇರೆ ಹೇಳಿದ್ರು. ಮಿತ್ರರೇ, ಇದು ಯಾವುದೂ ಕೂಡ ಒಬ್ಬ ಅಧ್ಯಕ್ಷ ಮಾಡುವಂತಹ ಕೆಲಸ ಅಲ್ಲ. ಟ್ರಂಪ್ ಅವರು ಮಾಡಿದಂತಹ ಈ ಕೆಲಸದ ಪರಿಣಾಮ ಏನಾಯಿತು? ಭಾರತ ಚೈನಾಗೆ ಹತ್ತಿರ ಆಯಿತು. ಚೈನಾದವರು ಇದಕ್ಕಾಗಿ ಕಾಯ್ತಾ ಇದ್ರು. ಚೈನಾಗೆ ದೊಡ್ಡ ತಲೆಬಿಸಿ ಇತ್ತು. ಭಾರತ ಕ್ವಾಡ್ನಲ್ಲಿ ಹೆಚ್ಚೆಚ್ಚು ಇನ್ವಾಲ್ವ್ ಆಗಿಬಿಟ್ಟು ನಾಳೆ ಕ್ವಾಡ್ ಏನಾದರೂ ಮಿಲಿಟರಿ ಕೂಟ ಆಗಿಬಿಟ್ರೆ ನಮಗೆ ದೊಡ್ಡ ಆಪತ್ತು ಬರುತ್ತೆ, ಭಾರತ ವೆಸ್ಟರ್ನ್ ಕಂಟ್ರೀಸ್ ಜೊತೆಗೆ ಇರುವಂತಹದ್ದು ನಮಗೆ ಒಳ್ಳೆಯದಲ್ಲ ಅಂತ ಚೈನಾ ಯೋಚನೆ ಮಾಡ್ತಾ ಇತ್ತು. ಆದರೆ ಟ್ರಂಪ್ ಈ ಆಟವನ್ನೇ ಕೆಡಿಸ್ಬಿಟ್ರಲ್ಲ. ಚೈನಾಗೆ ಇದ್ದಂಥ ಬಹುಕಾಲದ ತಲೆಬಿಸಿಯನ್ನು ಟ್ರಂಪ್ ಅವರು ಒಂದು ಚಿಟಿಕಿ ಹೊಡೆಯೋದ್ರಲ್ಲಿ ಬಗೆಹರಿಸಿಬಿಟ್ರು. ಬಿಡಿ, ಭಾರತದ ವಿಚಾರವನ್ನು ಅಮೆರಿಕದ ದೃಷ್ಟಿಯಿಂದ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಾರತ ಏನು ಟ್ರಂಪ್ ಅವರ ಕಾರಣದಿಂದಾಗಿ ಚೈನಾ ತೆಕ್ಕೆಗೆ ಹೋಗ್ಬಿಡೋದಿಲ್ಲ, ಅಥವಾ ಚೈನಾವನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸೋದೂ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ. ಆದರೆ ಟ್ರಂಪ್ ಅವರು ಈಗ ಕೈಗೊಳ್ತಿರುವಂತಹ ನಿರ್ಧಾರ ಏನಿದೆ, ಇದು ಚೈನಾಗೆ ಭಾರಿ ಬೆನಿಫಿಟ್ ಅನ್ನು ತರ್ತಾ ಇದೆ. ಚೈನಾಗೆ ಮಾತ್ರ ಅಲ್ಲ, ರಷ್ಯಾಗೂ ಕೂಡ ಹೌದು.
ಅದೇನು ಕೇಳಿದ್ರೆ ಗ್ರೀನ್ಲ್ಯಾಂಡ್ ವಿಚಾರ. ಟ್ರಂಪ್ ಅವರು ಈಗ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ದಾರೆ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ತೀರಾ ಅಗ್ರೆಸಿವ್ ಆಗಿದ್ದಾರೆ. ಇಡೀ ಯುರೋಪ್ನ ರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ಕೂಡ ಗ್ರೀನ್ಲ್ಯಾಂಡ್ ಅಮೆರಿಕದ ಪಾಲಾಗಬಾರದು, ಅದು ಡೆನ್ಮಾರ್ಕ್ ಬಳಿಯಲ್ಲಿದೆಯಲ್ಲ, ಇದಕ್ಕೆ 800 ವರ್ಷದ ಇತಿಹಾಸ ಇದೆ, ಅದು ಹಾಗೆ ಕಂಟಿನ್ಯೂ ಆಗಬೇಕು ಅಂತ ವಾದ ಮಾಡ್ತಾ ಇದ್ದಾರೆ. ಆದರೆ ಟ್ರಂಪ್ ಅವರು ಕೇಳ್ತಾ ಇಲ್ಲ, ಗ್ರೀನ್ಲ್ಯಾಂಡ್ ನನಗೆ ಬೇಕೇ ಬೇಕು. ಅಮೆರಿಕದ ಸೆಕ್ಯುರಿಟಿ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ ಮಿತ್ರರೇ, ಇವತ್ತು ಒಂದು ಬಹಳ ದೊಡ್ಡ ನಿರ್ಧಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಯಾರ್ಯಾರು ನಮ್ಮನ್ನು ಬೆಂಬಲಿಸೋದಿಲ್ವೋ ಅಂತಹ ಯುರೋಪ್ ರಾಷ್ಟ್ರಗಳಿಗೆ 10% ಟ್ಯಾರಿಫ್ ಇದೇ ಫೆಬ್ರವರಿ 1ನೇ ತಾರೀಕಿಂದಲೇ ಈ ಟ್ಯಾರಿಫ್ ಜಾರಿಗೆ ಬರುತ್ತೆ ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ ಮಿತ್ರರೇ, ಮುಂಬರುವ ದಿನಗಳಲ್ಲಿ ಅಂದರೆ ಜೂನ್ 1ನೇ ತಾರೀಕಿಂದ ಈ ಟ್ಯಾರಿಫ್ 25%ಗೆ ಏರಿಕೆ ಆಗುತ್ತೆ ಅಂತ ಕೂಡ ಟ್ರಂಪ್ ಘೋಷಿಸಿದ್ದಾರೆ. ಟ್ರಂಪ್ ಅವರು ಯುರೋಪ್ನ ರಾಷ್ಟ್ರಗಳನ್ನು ಈ ರೀತಿಯಾಗಿ ಟಾರ್ಗೆಟ್ ಮಾಡೋದ್ರಿಂದ ಲಾಭ ಯಾರಿಗಾಗುತ್ತೆ ಕೇಳಿದ್ರೆ, ಒಂದು ಚೈನಾಗೆ, ಎರಡನೇದಾಗಿ ರಷ್ಯಾಗೆ. ಟ್ರಂಪ್ ಯುರೋಪ್ನ ಮೇಲೆ ಟ್ಯಾರಿಫ್ ಹಾಕೋದ್ರಿಂದಾಗಿ ಚೈನಾಗೆ ಲಾಭ, ಗ್ರೀನ್ಲ್ಯಾಂಡ್ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡ್ತೀನಿ, ನ್ಯಾಟೋವನ್ನು ಒಡೆದಾಕ್ತೀನಿ ಅಂತ ಹೇಳ್ತಿರೋದ್ರಿಂದಾಗಿ ರಷ್ಯಾಗೆ ಲಾಭ. ಮಿತ್ರರೇ, ಈ ನ್ಯಾಟೋ ಸಮಸ್ಯೆ ಇದೆಯಲ್ಲ, ಇದು ರಷ್ಯಾಗೆ ಆರಂಭದಿಂದಲೂ ಕೂಡ ಕಾಡ್ತಾ ಇತ್ತು. ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ನ್ಯಾಟೋ ಬಗ್ಗೆ ಇದ್ದಂತಹ ಭಯವನ್ನೇ ತೊಡೆದು ಹಾಕಿಬಿಟ್ಟಿದ್ದಾರೆ. ಈಗ ನ್ಯಾಟೋ ಬಹಳ ಶೇಕ್ ಆಗ್ತಾ ಇದೆ, ಯಾವಾಗ ಬೇಕಾದರೂ ಒಡೆದು ಹೋಗಬಹುದು, ಆ ಸ್ಥಿತಿಗೆ ಬಂದು ನಿಂತಿದೆ. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಯುರೋಪ್ನ ಬಹುತೇಕ ರಾಷ್ಟ್ರಗಳು ಗ್ರೀನ್ಲ್ಯಾಂಡ್ಗೆ ಸೈನಿಕರನ್ನ ಡಿಪ್ಲಾಯ್ ಮಾಡೋದಕ್ಕೆ ಶುರು ಮಾಡಿದವೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇರಬಹುದು, ಈಗೇನು ಲಕ್ಷಾಂತರ ಸಂಖ್ಯೆಯಲ್ಲಿ ಸೈನಿಕರನ್ನ ಅಲ್ಲಿ ನಿಯೋಜನೆ ಮಾಡದೇ ಇರಬಹುದು. ಆದರೆ ಯುರೋಪ್ ಟ್ರಂಪ್ಗೆ ಮೆಸೇಜ್ ಪಾಸ್ ಮಾಡ್ತಾ ಇದೆ, ನಾವಲ್ಲಿ ಸೈನಿಕರನ್ನ ಇಳಿಸ್ತಾ ಇದ್ದೀವಿ, ಯುರೋಪ್ ಇದನ್ನು ಒಪ್ಕೊಳ್ತಾ ಇಲ್ಲ ಅಂತ. ಇದು ಅಮೆರಿಕ ಮತ್ತು ಯುರೋಪ್ನ ಜಗಳ ಇದೆಯಲ್ಲ, ಮನೆ ಒಳಗೆ ಪರಿಹಾರ ಆಗಬೇಕಾಗಿತ್ತು. ಟ್ರಂಪ್ ಅದನ್ನು ಬೀದಿ ರಂಪಾಟ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನ್ಯಾಟೋ ಕೂಡ ಶೇಕ್ ಆಗುತ್ತೆ. ಇನ್ನೊಂದು ಕಡೆ ಯುರೋಪ್ ಮತ್ತು ಅಮೆರಿಕದ ನಡುವೆ ಇದ್ದಂತಹ ಬಹಳ ಗಟ್ಟಿಯಾದ ಬಂಧ ಏನಿತ್ತು ಅದು ಕೂಡ ಶೇಕ್ ಆಗುತ್ತೆ. ಡೆಫಿನೆಟ್ ಆಗಿ ಯುರೋಪ್ನ ರಾಷ್ಟ್ರಗಳು ಅಮೆರಿಕವನ್ನು ಬಿಟ್ಟು ಯೋಚಿಸೋದಕ್ಕೆ ಶುರು ಮಾಡ್ತವೆ. ಆಗ ಯುರೋಪ್ಗಿರುವಂತಹ ಆಪ್ಷನ್ ಯಾವುದು? ನಂಬರ್ 1 ಆಪ್ಷನ್ನೇ ಚೈನಾ. ಎರಡನೇದಾಗಿ ಭಾರತವು ಕೂಡ ಸ್ವಲ್ಪ ಲಾಭವನ್ನು ಪಡೆದುಕೊಳ್ಳುತ್ತೆ. ಆದರೆ ಚೈನಾಗೆ ಇದರಿಂದ ಅತಿ ಹೆಚ್ಚು ಲಾಭ ಆಗುತ್ತೆ. ಮಿತ್ರರೇ, ಇದೆಲ್ಲದರ ಸುಳಿವು ಈಗಾಗಲೇ ಸಿಗ್ತಾ ಇದೆ. ಕೆನಡಾ ಮತ್ತು ಚೈನಾದ ನಡುವೆ $7 ಬಿಲಿಯನ್ ಮೊತ್ತದ ಒಪ್ಪಂದ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇವತ್ತು ಅಮೆರಿಕದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಷ್ಟಕ್ಕೂ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಹೇಳಿರೋದೇನು ಕೇಳಿದ್ರೆ, ಕೆನಡಾಗೆ US-ಗಿಂತ ಚೈನಾ ಹೆಚ್ಚು ಪ್ರೆಡಿಕ್ಟೇಬಲ್ ಅಲಯನ್ಸ್ ಅಂತ. ಮಿತ್ರರೇ, ಈ ಸ್ಟೇಟ್ಮೆಂಟನ್ನು ಇನ್ಯಾವುದೇ ದೇಶ ಕೊಟ್ಟಿದ್ರೂ ಕೂಡ ಅದಕ್ಕಷ್ಟೆಲ್ಲ ಮಹತ್ವ ಇರ್ತಿತ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆನಡಾದ ಪ್ರಧಾನಿ ಹೀಗೆ ಹೇಳಿದ್ರಲ್ಲ, ಇದಕ್ಕೆ ಭಾರಿ ಮಹತ್ವ ಬಂತು. ಕೆನಡಾ ಅಮೆರಿಕ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ದೇಶ. ಕೆನಡಾ ಮತ್ತು ಅಮೆರಿಕದ ನಡುವೆ ಬಹಳ ದೊಡ್ಡ ವ್ಯಾಪಾರವೂ ಕೂಡ ನಡೀತಾ ಇತ್ತು. ಕೆನಡಾವನ್ನ ಅಮೆರಿಕ, ಅಮೆರಿಕವನ್ನ ಕೆನಡಾ, ಈ ರೀತಿಯಾಗಿ ಡಿಪೆಂಡ್ ಆಗಿದ್ವು. ಮಿತ್ರರೇ, ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಕೆನಡಾ ಮತ್ತು ಅಮೆರಿಕದ ಸಂಬಂಧ ಇತ್ತಲ್ಲ, ಇದು ವಿಶ್ವಕ್ಕೆ ಮಾದರಿಯಾಗುವ ರೀತಿಯಲ್ಲಿತ್ತು. ನೆರೆಹೊರೆಯವರು ಅಂತಂದ್ರೆ ಈ ರೀತಿಯಾಗಿ ಇರಬೇಕಪ್ಪ ಅನ್ನುವಂಥ ಪರಿಸ್ಥಿತಿ ಇತ್ತು. ನಾವು ಭಾರತೀಯರು ಅದನ್ನು ನೋಡಿ ಹೊಟ್ಟೆ ಉರ್ಕೊಳ್ಬೇಕಿತ್ತು. ಯಾಕೆ ಗೊತ್ತಾ? ಭಾರತದ ಸುತ್ತಲೂ ಕೂಡ ನಮಗೆ ಶತ್ರುಗಳೇ ಇರುವಂತಹದ್ದು. ನೆರೆಹೊರೆಯ ದೇಶಗಳಿಂದ ಭಾರತಕ್ಕೆ 10 ಪೈಸೆ ಲಾಭ ಇಲ್ಲ. ಆದರೆ ಕೆನಡಾ ಮತ್ತು ಅಮೆರಿಕದ ಸಂಬಂಧದಿಂದಾಗಿ ಎರಡೂ ದೇಶಕ್ಕೆ ಲಾಭ ಆಗ್ತಾ ಇತ್ತು. ಆದರೆ ಇಲ್ಲಿ ಆಟ ಕೆಡಿಸಿದ್ಯಾರು? ಟ್ರಂಪ್. ಈ ಹಿಂದೆ ಕೆನಡಾದ ಪ್ರಧಾನಿ ಟ್ರುಡೋ ಅಮೆರಿಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆನಡಾವನ್ನು ನನ್ನ ದೇಶದಲ್ಲಿ ಮರ್ಜ್ ಮಾಡಿಬಿಡು, 51st ಸ್ಟೇಟ್ ಮಾಡಿಬಿಡು, ನೀನು ಗವರ್ನರ್ ಆಗು, ಹೀಗೆಲ್ಲ ತಲೆಬುಡ ಇಲ್ಲದಂತಹ ಸ್ಟೇಟ್ಮೆಂಟ್ಗಳನ್ನು ಟ್ರಂಪ್ ಕೊಟ್ಟರು. ಇದು ಕೆನಡಾದ ಜನರನ್ನ ಕೆರಳಿಸ್ತು, ಅವರಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸ್ತು. ಹೀಗಾಗಿ ಕೆನಡಾ ಇವತ್ತು US ಅನ್ನ ಬಿಟ್ಟು ಯೋಚನೆ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಇಷ್ಟಾದ ಮೇಲೂ ಕೂಡ ಕೆನಡಾದ ಮೇಲೆ ಟ್ರಂಪ್ ಅವರು ವಿಪರೀತವಾಗಿ ಟ್ಯಾರಿಫ್ ಹಾಕಿದ್ರು, ಕೆಲವೊಂದಷ್ಟು ಧಮಕಿಗಳನ್ನು ಕೂಡ ಹಾಕಿದ್ರು. ಈಗ ಅದೇ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಹೇಳ್ತಾರೆ, ನಮಗೆ ಅಮೆರಿಕಕ್ಕಿಂತಲೂ ಹೆಚ್ಚಾಗಿ ಚೈನಾ ಪ್ರೆಡಿಕ್ಟೇಬಲ್ ಪಾರ್ಟ್ನರ್ ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಅಮೆರಿಕನ್ನರಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಕಾರ್ನಿಯ ಹೇಳಿಕೆ ವಿರುದ್ಧ ಟ್ರಂಪ್ ಬೆಂಬಲಿಗರು ಈಗಾಗಲೇ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಉದಾಹರಣೆಗೆ ಟ್ರಂಪ್ ಬೆಂಬಲಿಗನಾದಂತಹ ಸ್ಟೀವ್ ಬ್ಯಾನನ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಕಾರ್ನಿ ಅಮೆರಿಕದ ನಂಬರ್ 1 ಎನಿಮಿ ಅಂತ. ಸದ್ಯದ ಬೆಳವಣಿಗೆಯನ್ನ ನೋಡಿದ್ರೆ ಟ್ರಂಪ್ ಅವರ ನೆಕ್ಸ್ಟ್ ಟಾರ್ಗೆಟ್ ಕೆನಡಾ ಆಗಬಹುದು ಅಂತ. ಈಗೇನ್ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಅವರು ಮುಗಿಬಿದ್ದಿದ್ದಾರಲ್ಲ, ನೆಕ್ಸ್ಟ್ ಕೆನಡಾದ ಪ್ರಧಾನಿಯನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು 100% ಫಿಕ್ಸ್. ನೀವು ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಟ್ರಂಪ್ ಭಾರತವನ್ನು ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ, 25% ಟ್ಯಾರಿಫ್ ಆಯಿತು, 50% ಟ್ಯಾರಿಫ್ ಆಯಿತು. ಟ್ಯಾರಿಫ್ ಮೇಲೆ ಟ್ಯಾರಿಫ್ ಅನ್ನು ವಿಧಿಸಿ ಭಾರತವನ್ನು ಸಂಕಷ್ಟಕ್ಕೆ ಸಿಕ್ಕಾಕ್ಸ್ತಾ ಇದ್ರೂ ಕೂಡ ಭಾರತ ಅದನ್ನು ರಿಟಾಲಿಯೇಟ್ ಮಾಡ್ತಾ ಇಲ್ಲ. ಟ್ರಂಪ್ ಅವರಿಗೆ ಭಾರತ ಕೂಡ ಒಂದು ಎಚ್ಚರಿಕೆ ಕೊಡಬಹುದಿತ್ತು, ಹೀಗೂ ಒಂದು ವಾದ ಇತ್ತು. ಆದರೆ ಈಗ ಏನು ಸುದ್ದಿ ಬರ್ತಾ ಇದೆ ಗೊತ್ತಾ? ಭಾರತ ಸೈಲೆಂಟ್ ಆಗಿ ಅಮೆರಿಕಾಗೆ ರಿಟಾಲಿಯೇಟ್ ಮಾಡಿದೆ, ಅಂದರೆ ಪ್ರತಿದಾಳಿಯನ್ನು ಮಾಡಿದೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಈ ಸುದ್ದಿ ಹೆಚ್ಚು ಸದ್ದು ಮಾಡೋದಕ್ಕೆ ಶುರುವಾಗಿದ್ದು ಹೇಗೆ ಕೇಳಿದ್ರೆ, ಅಮೆರಿಕದ 2 ಸೆನೆಟರ್ಗಳು ಟ್ರಂಪ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ನಮ್ಮ ರಾಜ್ಯದ ರೈತರ ಹಿತವನ್ನು ಕಾಪಾಡಿ, ಇವತ್ತು ಭಾರತ ವಿಪರೀತವಾಗಿ ಟ್ಯಾರಿಫ್ ಅನ್ನು ಹಾಕ್ತಾ ಇದೆ.
ಇದರಿಂದಾಗಿ ನಮ್ಮ ರಾಜ್ಯದ ರೈತರು ಬೆಳೆದಂತಹ ಬೆಳೆಗಳು ಭಾರತದಲ್ಲಿ ಮಾರಾಟ ಆಗ್ತಾ ಇಲ್ಲ, ಭಾರತದಲ್ಲಿ ನಾವು ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಮೆರಿಕದ 2 ಸೆನೆಟರ್ಗಳು ಟ್ರಂಪ್ ಅವರಿಗೆ ಪತ್ರ ಬರೆದಿದ್ದಾರೆ. ಅಮೆರಿಕದ ಮೊಂಟಾನಾ ಮತ್ತು ನಾರ್ತ್ ಡಕೋಟಾ ಈ 2 ರಾಜ್ಯದ ಸಂಸದರು ಬರೆದಂತಹ ಪತ್ರ ಇದು. ಯಾವ ಹಿನ್ನೆಲೆಯಲ್ಲಿ ಆ ಪತ್ರವನ್ನು ಬರೆದಿದ್ದಾರೆ ಕೇಳಿದ್ರೆ, ಭಾರತದಲ್ಲಿ ಮಸೂರ್ ದಾಲ್, ಹಳದಿ ಬಟಾಣಿ, ಕಡಲೆಕಾಯಿ, ಒಣ ಬೀನ್ಸ್ ಇವುಗಳ ಮೇಲೆ ಭಾರತ ವಿಪರೀತವಾಗಿ ಟ್ಯಾರಿಫ್ ಅನ್ನು ಜಾಸ್ತಿ ಮಾಡಿದೆ. ಈ ಹಿಂದೆ ಭಾರತಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ಈಗ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಟ್ರೇಡ್ ನೆಗೋಸಿಯೇಷನ್ ವೇಳೆ ಇದನ್ನು ಕೂಡ ಪರಿಗಣಿಸಿ ನಮ್ಮ ರೈತರ ಹಿತವನ್ನ ಕಾಪಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ. ಸದ್ಯ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಯಾಕೆ ಫೈನಲ್ ಆಗ್ತಾ ಇಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದು ಕೃಷಿ ಉತ್ಪನ್ನಗಳ ವಿಚಾರದಲ್ಲಿ 2 ದೇಶಗಳ ನಡುವೆ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತ ಹೇಳ್ತಾ ಇದೆ, ನಿಮ್ಮ ಅಗ್ಗದ ಕೃಷಿ ಉತ್ಪನ್ನಗಳಿಗೆ ಮುಕ್ತವಾದಂತಹ ಮಾರುಕಟ್ಟೆಯನ್ನು ಭಾರತ ಒದಗಿಸೋದಿಲ್ಲ, ಅವುಗಳಿಗೆ ನಾವು ರಿಸ್ಟ್ರಿಕ್ಟ್ ಮಾಡಿಯೇ ಮಾಡ್ತೀವಿ, ಯಾಕೆಂದರೆ ಅದರಲ್ಲಿ ನಮ್ಮ ಹಿತಾಸಕ್ತಿಗಳಿದ್ದಾವೆ, ನಮ್ಮ ರೈತರ ಹಿತವನ್ನು ಬಲಿ ಕೊಟ್ಟು ನಿಮಗೆ ಲಾಭ ಮಾಡಿಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾರತ ಬಹಳ ಸ್ಪಷ್ಟವಾಗಿ ಅಮೆರಿಕಾಗೆ ಹೇಳ್ತಾ ಇದೆ. ಆದರೆ ಅಮೆರಿಕ ಇದಕ್ಕೆ ರೆಡಿ ಇಲ್ಲ. ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ವ್ಯಾಪಾರ ಒಪ್ಪಂದ ಆಗಬೇಕು ಅಂತ ಅಮೆರಿಕ ಪಟ್ಟು ಹಿಡ್ಕೊಂಡು ಕೂತಿದೆ. ಇದರ ನಡುವೆ ಸಂಸದರು ಈ ರೀತಿಯಾಗಿ ಪತ್ರ ಬರೆದಿರುವುದರಿಂದಾಗಿ ಭಾರತ ಸೈಲೆಂಟ್ ಆಗಿ ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲೆ ಟ್ಯಾರಿಫ್ ಅನ್ನು ಹೆಚ್ಚು ಮಾಡಿದೆ ಎನ್ನುವಂತಹ ವರದಿಗಳು ಪ್ರಕಟಗೊಳ್ಳೋದಕ್ಕೆ ಶುರುವಾಗಿದ್ದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.